ಮತ್ತೆ ಇದು 1.5 ಎಕರೆ ಹುಲ್ಲು, ನಮ್ಮದ ಹಸುಗಳು, ಕರು ಎಲ್ಲ ಸುಟ್ಟಿ ಆಗೋಗಿದೆ. ಕೇಳಿಸಿಕೊಂಡ್ರ ಅನ್ನದಾತನ ನೋವು, ಸಂಕಷ್ಟ, ಲಾಭ ನಷ್ಟ ನೋಡದೆ ತನ್ನ ಬೆವರ ಹನಿ ಸುರಿಸಿ ಇಳೆಯಲ್ಲಿ ಬೆಳೆ ತೆಗೆದು ಇಡೀ ದೇಶಕ್ಕೆ ಅನ್ನ ಹಾಕುವ ರೈತನ ಗೋಳು ಇವತ್ತು ಕೇಳೋರೇ ಇಲ್ಲ. ದನಗಳು ಅಲ್ಲಿದ್ದಂಥ ಸಾಮಾನುಗಳು ಎಲ್ಲ ಬೆಂದೋಗವ ಸರ್, ನಮ್ಗೆ ಗೊತ್ತಿಲ್ಲ. ರಾತ್ರಿ 12:30 ರಾಜಕಾರಣಿಗಳ ಬಾಯಲ್ಲಿ ಕೇಳಿ ಬರುವ ರೈತ ದೇಶದ ಬೆನ್ನೆಲುಬು ಎಂಬ ಮಾತು ಭಾಷಣಕ್ಕಷ್ಟೇ ಸೀಮಿತ. ಅನ್ನದಾತನ ಕಷ್ಟಕ್ಕೆ ಸ್ಪಂದಿಸುವುದು ತೀರಾ ಕಡಿಮೆ. ಇನ್ನು ಅಧಿಕಾರಿಗಳ ಗಮನಕ್ಕೆ ತಂದ್ರೆಷ್ಟು ಬಿಟ್ರೆಷ್ಟು. ಯಾಕೆಂದ್ರೆ ಅವರು ಹೆಸರು ಬಿಟ್ಟು ಬರೋದಿಲ್ಲ, ರೈತರ ಕಣ್ಣೀರು ಅವರ ಕಣ್ಣಿಗೆ ಕಾಣಿಸಲ್ಲ. ವೀಕ್ಷಕರೇ, ಇವತ್ತು ರೈತನ ನೋವಿಗೆ ಕಷ್ಟಕ್ಕೆ ಸ್ಪಂದಿಸೋದು ರೈತರೇ, ರೈತ ಸಂಘಟನೆಗಳೇ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ. ರೈತ ಸಂಘಟನೆ ಬಗ್ಗೆ ಆಮೇಲೆ ಹೇಳ್ತೀನಿ. ಅದಕ್ಕೂ ಮುನ್ನ ರೈತನಿಗೆ ಏನಾಗಿದೆ, ಯಾಕೆ ಕಣ್ಣೀರು ಹಾಕ್ತಿದ್ದಾರೆ ಅನ್ನೋದನ್ನ ಎಳೆಯಾಗಿ ಹೇಳ್ತೀವಿ ನೋಡಿ. ಅಂದ ಹಾಗೆ ಹೀಗೆ ಕಣ್ಣೀರು ಹಾಕ್ತಿರುವ ರೈತನ ಹೆಸರು ಸೋಮಯ್ಯ. ಮೈಸೂರು ಜಿಲ್ಲೆ HD ಕೋಟೆ ತಾಲೂಕಿನ ಬೊಪ್ಪನಹಳ್ಳಿ ಗ್ರಾಮದ ನಿವಾಸಿ. ಈತನಿಗೆ ದುಡಿದ್ರೆ ಒಂದೊತ್ತಿನ ಊಟ, ಇಲ್ಲದಿದ್ದರೆ ಮನೆಯವರಿಗೆಲ್ಲ ಹೊಟ್ಟೆಗೆ ತಣ್ಣೀರು ಬಟ್ಟೆಯ ಗತಿ. ಜಮೀನು ಇಲ್ಲದೆ ಈತ ಬೇರೆಯವರ ಜಮೀನು ವಾರ ಮಾಡಿಕೊಂಡು ಅಷ್ಟೋ ಇಷ್ಟೋ ಭತ್ತ ಬೆಳೆದು ಮನೆ ಸಮೀಪದಲ್ಲಿ ಹುಲ್ಲಿನ ಮೆದೆ ಹಾಕಿಕೊಂಡಿದ್ದ. ರಾತ್ರಿ ಎಂದಿನಂತೆ ಕೆಲಸ ಮಾಡಿ ಮನೆಯಲ್ಲಿ ಮಲಗಿದ್ದಾನೆ. ಅಂದಾಜು ರಾತ್ರಿ 12:30 ಸುಮಾರಿಗೆ ಮನೆಯೊಳಗೆ ಹೊಗೆ ಬರಲಾರಂಭಿಸಿದೆ. ಕೊಟ್ಟಿಗೆಲ್ಲದ ಜಾನುವಾರುಗಳು ಆ ಕಡೆ ಈ ಕಡೆ ಓಡಾಡ್ತಿರುವ ಸತ್ತ ಕೇಳಿ ಬಂದಿದೆ. ಇದೇನು ಇಷ್ಟೊತ್ತಿನಲ್ಲಿ ಹೊಗೆ ಬರ್ತಿದೆಯಲ್ಲ, ದನಕರುಗಳು ಓಡಾಡುತ್ತಿವೆಯಲ್ಲ ಅಂತ ಬಾಗಿಲು ತೆಗೆದು ನೋಡಿದಾಗ ಸೋಮಯ್ಯನಿಗೆ ಆಘಾತ ಎದುರಾಗಿದೆ. ಹುಲ್ಲಿನ ಮೆದೆಗೆ ಬೆಂಕಿ ಆವರಿಸಿಕೊಂಡು ದಗದಗನೆ ಒತ್ತಿ ಉರಿಯುತ್ತಿದೆ. ಬಾನೆತ್ತರಕ್ಕೆ ಉರಿಯುತ್ತಿರುವ ಬೆಂಕಿ ನಂದಿಸಲು ಅಕ್ಕಪಕ್ಕದ ಮನೆಯವರು ಸಹಾಯ ಮಾಡಿದರೆ, ಆದರೆ ಬೆಂಕಿ ನಂದಿಸಲು ಆಗಲಿಲ್ಲ. ಕೊನೆಗೆ ಅಗ್ನಿಶಾಮಕ ಠಾಣೆಗೆ ಕರೆ ಮಾಡಿದಾಗ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಬೆಂಕಿಯ ರುದ್ರ ನರ್ತನಕ್ಕೆ ಹುಲ್ಲಿನ ಮೆದೆ ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ. ಮನ ಸಮೀಪವಿದ್ದ ಜಾನುವಾರುಗಳ ಕೊಟ್ಟಿಗೆ ಬೆಂಕಿಗೆ ಆಹುತಿಯಾಗಿದೆ. ಕೊಟ್ಟಿಗೆಯಲ್ಲಿ ಕಟ್ಟಿ ಹಾಕಲಾಗಿದ್ದ ಜಾನುವಾರುಗಳಿಗೆ ಸುಟ್ಟ ಗಾಯಗಳಾಗಿವೆ. ಕೃಷಿ ಉಪಕರಣಗಳು ಸುಟ್ಟು ಭಸ್ಮವಾಗಿವೆ. ಅಲ್ಲಿ ನಾನು ಮೆದಾಕಿದೆ, ಯಾರ ಆಕಾರ ಅದು ಗೊತ್ತಿಲ್ಲ, ಮೆದನ್ ಗೊತ್ತಿಲ್ಲ, ಬೆಂಕಿ ಯಾರ ಆಕಾರ ಗೊತ್ತಿಲ್ಲ. ಆದರೆ ಒಂದು ಕೊಟ್ಟಿಗೆ ಮತ್ತೆ ಇದು 1.5 ಎಕರೆ ಹುಲ್ಲು, ನಮ್ಮದ ಹಸುಗಳು, ಕರು ಎಲ್ಲ ಸುಟ್ಟಿ ಆಗೋಗಿದೆ. ಎಲ್ಲ ಪೂರ್ತಿ ಎಲ್ಲ ಬೆಂದೋದು, ಪ್ರತಿಯೊಂದೆಲ್ಲ ಬೆಂದೋಗೋದು. ಬೆಂಕಿ ಅನ್ನೋದು ಗೊತ್ತಿಲ್ಲ. ಹಸುಗಳು ಇದ್ದ ಇಲ್ಲಿ ಅವು ಬೆಂದೋಗವ, ಹುಲ್ಲು ಎಲ್ಲ ಬೆಂದೋಗದ. ಯಾರ ಆಕಾರ ಅಂತ ನಮಗ್ ಗೊತ್ತಿಲ್ಲ. ಕೊಟ್ಟಿಗೆ ದನಗಳು ಅಲ್ಲಿದ್ದಂಥ ಸಾಮಾನುಗಳು ಎಲ್ಲ ಬೆಂದೋಗವ ಸರ್, ನಮ್ಗೆ ಗೊತ್ತಿಲ್ಲ. ರಾತ್ರಿ 12:30 ಈ ಥರ ಆಗದ. ಆಗ ಇಲ್ಲಿರೋವು ಊರವರೆಲ್ಲ ಬಂದು ಸ್ವಲ್ಪ ಜನಗಳು ಎಚ್ಚರಾಗಿರೋರು ಬಂದೆಲ್ಲ ಕೆಡಿಸಿದ್ರು. ಆಮೇಲೆ ಅಗ್ನಿಶಾಮಕಕ್ಕೆ ಫೋನ್ ಮಾಡಿ ಅವ್ರು ಬಂದು ಆಗೆಲ್ಲನೂ ಕೆಡಿಸ್ಬಿಟ್ಟು ಹೋದ್ರು ಸರ್. ಇನ್ನು ಈ ವಿಷಯ ತಿಳಿಯುತ್ತಿದ್ದಂತೆ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ರಾಜ್ಯ, ಜಿಲ್ಲಾ ಹಾಗೂ ತಾಲೂಕು ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಹಾಗೂ ಯುವ ಮುಖಂಡರು ಸ್ಥಳಕ್ಕೆ ಆಗಮಿಸಿ ರೈತನ ಅಳಲು ಆಲಿಸಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ಯುವ ಘಟಕದ ರಾಜ್ಯ ಉಪಾಧ್ಯಕ್ಷ ಸಮಂತ್ SB, HD ಕೋಟೆ ತಾಲೂಕು ಅಧ್ಯಕ್ಷ ಉಮೇಶ್ HN, ಸದ್ಗುರು ತಾಲೂಕು ಅಧ್ಯಕ್ಷ ಲೋಕೇಶ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾನಿಗೀಡಾದ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಘಟನೆ ವಿವರ ತಿಳಿದು ರೈತನಿಗೆ ಸಾಂತ್ವನ ಹೇಳಿದ್ದಾರೆ. ಅಲ್ಲದೆ ನಿಮ್ಮ ಜೊತೆ ನಾವು ಇರೋದಾಗಿ ರೈತನಿಗೆ ಧೈರ್ಯ ತುಂಬಿದ್ದಾರೆ. ಇನ್ನು ಘಟನೆ ನಡೆದು 12 ಗಂಟೆ ಕಳೆಯುತ್ತಾ ಬಂದಿದ್ದರೂ ಸ್ಥಳಕ್ಕೆ ಆಗಮಿಸಿದ ಅಧಿಕಾರಿಗಳ ವಿರುದ್ಧ ರೈತ ಮುಖಂಡರು ಅಸಮಾಧಾನ ಹೊರಹಾಕಿದ್ರು. ತಕ್ಷಣವೇ ತಹಸೀಲ್ದಾರ್ಗೆ ಕರೆ ಮಾಡಿ ಘಟನೆ ಬಗ್ಗೆ ಮಾಹಿತಿ ನೀಡಿದರು. ಇನ್ನು ಬೆಂಕಿ ಅನಾಹುತ ಪ್ರಕರಣ ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂದಿದ್ದ ವಿಲೇಜ್ ಅಕೌಂಟ್ಗೆ ಕರೆ ಮಾಡಿ ಕ್ಲಾಸ್ ತೆಗೆದುಕೊಂಡ್ರು. ಬರಲ್ಲ ಅಂತ ಹೇಳಿದ್ರಂತೆ ನಾವು ತಹಸೀಲ್ದಾರ್ ಸಾಹೇಬ್ರ ಜೊತೆ ಮಾತಾಡೋದು, ಇಮಿಡಿಯೇಟ್ಲಿ ಕಳಿಸ್ಕೊಡ್ತೀನಿ ಕಳಿಸ್ಕೊಡ್ತೀನಿ ಅಂತ ಅವ್ರು ಹೇಳಿದ್ರು. ನೀವು ನಮ್ಗೆ ಇನ್ನೂ ಗೈಡ್ಲೈನ್ ಸಿಕ್ಕಿಲ್ಲ, ತಿಳ್ಕೊಂಡೇ ಇಲ್ಲ ಅದ್ರ ಬಗ್ಗೆ ಅಂತಂದ್ರೆ ನೀವು ಇಲ್ಲಿ ಗ್ರಾಮದಲ್ಲಿ ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಸೋಮಯ್ಯ ಅವರಿಗೆ ಪರಿಹಾರ ನೀಡಬೇಕು, ಇಲ್ಲದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಕೆ ನೀಡಿದರು. ಕೋಟೆ ತಾಲೂಕು ಈ ಬೊಪ್ಪನಹಳ್ಳಿ ಗ್ರಾಮದಲ್ಲಿ ಅನಾಹುತ ಆಗಿದೆ ಅಂತ ಹೇಳಿ ನಮಗೆ ಗಮನಕ್ಕೆ ಬಂದ ತಕ್ಷಣವೇ ನಾವು ಬಂದು ಇಲ್ಲಿ ವಿಸಿಟ್ ಮಾಡಿರೋದ್ರಿಂದ ಒಂದೂವರೆ ಎಕರೆ ಹುಲ್ಲು ಮತ್ತು ಒಂದು ಹಸು ಕೊಟ್ಟಿಗೆ ಹಸುಗಳಿಗೆ ಮತ್ತು ಅವ್ರು ಮಡಗಿರೋ ರೈತರು ಬಳಸಬೇಕಾದ ಕೀಟೋಪಕರಣಗಳು
ಎಲ್ಲ ನಾಶ ಆಗಿದೆ. ಇದನ್ನೆಲ್ಲ ನಾವು ಪರಿಗಣನೆಗೆ ತಗೊಂಡು ತಹಸೀಲ್ದಾರ್ ಗಮನ. ಈ ರೀತಿ ಆದಂಥ ಸಂದರ್ಭದಲ್ಲಿ ಪ್ರತಿ ಇಲಾಖೆಯವರು ಬಂದು ಸ್ಪಾಟ್ ವಿಸಿಟ್ ಮಾಡಬೇಕು ಬೇಗ. ಯಾವುದೇ ಆದರೂ ಇಲ್ಲಿ ತನಕನೂ ಒಬ್ಬರು VA ಬಂದಿಲ್ಲ, ಬಂದು ನೋಡೇ ಇಲ್ಲ ಯಾವುದೂ ಇಲ್ಲ ಆಗಿರೋ ಅಂಥದ್ದನ್ನ. ಒಬ್ಬ ರೈತ ಸಂಘದವ್ರು ಬಂದು ನೋಡಿದ್ದೀವಿ ಅಂದರೆ ಸರ್ಕಾರದ ಅಧಿಕಾರಿಗಳು ಒಬ್ಬರು ಬಂದೇ ಇಲ್ಲ ಇಲ್ಲಿ. ಈ ಥರ ಆದಾಗ ರೈತರಿಗೆ ಎಲ್ಲಿ ಪರಿಹಾರಗಳು ಇನ್ನೊಂದು ಮತ್ತೊಂದು ದೊರಕೋದು? ಅಧಿಕಾರಿಗಳಿಗೆ ತಹಸೀಲ್ದಾರರು ಗೈಡ್ಲೈನ್ ಕೊಟ್ಟು ಪ್ರತಿಯೊಬ್ಬರನ್ನು ಇಲ್ಲಿಗೆ ಬರೋ ರೀತಿ ಬೇಗ ಬಂದು ನೋಡಿ ಅದಕ್ಕೇನು ಪರಿಹಾರ ಕೊಡಬೇಕು ಅದು ಕೊಡೋ ರೀತಿ ಮಾಡಿಸ್ಕೊಡಿ. ಇವತ್ತು ರಾತ್ರಿ 12 ಗಂಟೆ ಆಗಿರುವಂಥ ಅನಾಹುತ ಇದು. ಅಟಚ್ಚು ಮನೆ ಮತ್ತು ಕೊಟ್ಟಿಗೆ ಅಟಚ್ಚಿರುವಂಥ ಮನೆ. ಆದರೂ ಸರ್ಕಾರದ ಇಲಾಖೆಯವರು ಎಚ್.ಡಿ.ಕೋಟೆ ತಾಲೂಕಿನ ತಹಸೀಲ್ದಾರ್ ಆಗಿರ್ಬೋದು, ಪೊಲೀಸ್ ಇಲಾಖೆಯವರಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟ RIVಗಳಾಗಿರ್ಬೋದು, ಅವ್ರು ಬಂದು ಇವತ್ತವರೆಗೂ ಯಾರು ಏನು ಅಂತ ಅವ್ರನ್ನ ಆ ಮನೆಯವ್ರನ್ನ ಏನಾಗಿದೆ ಅನ್ನೋದು ಸಹ ನೋಡಿಲ್ಲ. ಗಮನಕ್ಕೆ ಬಂದಿದ್ದು ಈಗಾಗಲೇ ಬಂದು ಬೆಂಕಿ ಕೆಡ್ಸವ್ರೆ. ಬೆಂಕಿ. ಇನ್ನು ಈ ವೇಳೆ ಸರ್ಗು ತಾಲೂಕು ಕಾರ್ಯಾಧ್ಯಕ್ಷ ಸತೀಶ್, ಎಚ್.ಡಿ.ಕೋಟೆ ಕೋಶ ಅಧ್ಯಕ್ಷ ಪುಟ್ಟರಾಜು, ಯುವ ಘಟಕದ ಚಾಮರಾಜನಗರ ಜಿಲ್ಲಾ ಅಧ್ಯಕ್ಷ ನವೀನ್ ಕುಮಾರ್, ಮಾಧ್ಯಮ ಮತ್ತು ಪತ್ರಿಕಾ ಕಾರ್ಯದರ್ಶಿ ಬೈರಗೌಡರು, ಎಚ್.ಡಿ.ಕೋಟೆ ಯುವ ಘಟಕದ ಅಧ್ಯಕ್ಷ ಜಗದೀಶ್, ಮೈಸೂರು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಬಸವರಾಜ್, ಎಚ್.ಡಿ.ಕೋಟೆ ತಾಲೂಕು ಸಂಘಟನಾ ಕಾರ್ಯದರ್ಶಿ ಮಹೇಶ್, ಯುವ ಮುಖಂಡ ಶರತ್, ಐರಿಗೆ ಗ್ರಾಮ ಘಟಕದ ಅಧ್ಯಕ್ಷ ರಾಜನಾಯ್ಕರು, ಹೆಬ್ಬಲಗುಪ್ಪೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಿವಲಿಂಗೇಗೌಡ ಉಪಸ್ಥಿತರಿದ್ದರು. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಅನ್ನದಾತನ ಅಳಲು ಆಲಿಸಿ ನೋವಿಗೆ ಸ್ಪಂದಿಸುತ್ತಾರಾ ಕಾದು ನೋಡಬೇಕಾಗಿದೆ. ಎಚ್.ಡಿ.ಕೋಟೆಯಿಂದ ಶ್ರೀಕಂಠ ಹಿರೇಹಳ್ಳಿ, ಇಂಡಿಯಾ ಫಸ್ಟ್.